ಎಸ್, ಏನ್ ಹೇಳ್ತಾ ಇದ್ದಾರೆ, ಅಂಡರ್ಸ್ಟ್ಯಾಂಡ್ ದ ಫಿಗರ್. ಕೊಟ್ಟಿರೋ ಸ್ಕ್ವೇರ್ ನಲ್ಲಿ GAME, ಓಕೆ, ವರ್ಟೈಸಸ್ GAME. ಒಂದ್ ವೇಳೆ ಆಂಗಲ್ GOE ಕೊಟ್ಟಿದ್ದಾರೆ ಡೈಗ್ರಾಮ್ ನಲ್ಲಿ 75 ಡಿಗ್ರಿ ಆದ್ರೆ ಆಂಗಲ್ ANE ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ANE ಇಲ್ಲಿದೆ, ಅದನ್ನ ಆಲ್ರೆಡಿ ಎಕ್ಸ್ ಅಂತ ಬರ್ಕೊಂಡಿದ್ದಾರೆ, ಸರಿನಾ? ಸೊ ಇಲ್ಲಿದೆ ನಿಮ್ದು ANE. ಸೊ 1 by 1 ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನಿದೆ, ಸ್ಕ್ವೇರ್ ಇದೆ. ಸ್ಕ್ವೇರ್ ಇದ್ದಿದ್ರಿಂದ ಪ್ರತಿ ಆಂಗಲ್ ಇಲ್ಲಿ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್ ಅಂಡ್ ಪ್ರತಿ ಆಂಗಲ್ 90 ಡಿಗ್ರಿ ಆಗಿರುತ್ತೆ, ಸರಿನಾ? ನೋಡೋಣ 1 by 1 ಏನಾಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಫಸ್ಟ್ ನಾನು ಏನ್ ಬರಿಬಹುದು ಇಲ್ಲಿ, ANE ಫೈಂಡ್ ಮಾಡ್ಬೇಕು, ಸರಿನಾ? ಸೊ ಇದು ನಿಮ್ದು ANE, ಇದು ನಿಮ್ದು ANE, ಸರಿನಾ? ಆದ್ರೆ ಇದು A ಅಂತೂ ಯಾವಾಗ್ಲೂ 90 ಡಿಗ್ರಿನೇ ಇರುತ್ತೆ. ದಿಸ್ ಇಸ್ 90 ಡಿಗ್ರಿ, ಅಂಡರ್ಸ್ಟುಡ್. ಇದು G ಕೂಡ 90ನೇ ಇರುತ್ತೆ, ಹೌದಾ? G ಕೂಡ 90ನೇ ಇರುತ್ತೆ. ಆದ್ರೆ ಡಯಾಗನಲ್ ತಗೊಂಡಿದ್ದೀರಾ, ಡಯಾಗನಲ್ GM ತಗೊಂಡಿದ್ದೀರಾ ಅಂದ್ರೆ ಬೈಸೆಕ್ಟ್ ಆಯ್ತು. ಬೈಸೆಕ್ಟ್ ಆದ್ರೆ ಈ ಕಡೆ ಎಷ್ಟು ಉಳಿಯುತ್ತೆ, 45 ಉಳಿಯುತ್ತೆ. ಇಲ್ಲೂ ಕೂಡ 45 ಉಳಿಯುತ್ತೆ, ಹೌದಾ? ಇಲ್ಲೂ ಕೂಡ 45 ಉಳಿತು. ನೆಕ್ಸ್ಟ್, ಈಗ ನೆಕ್ಸ್ಟ್ ಒಂದು ಲೈನ್ GOM, ಈ ಲೈನ್ GOM ತಗೊಂಡ್ರೆ ಇದು ಮತ್ತೆ ಇದು ಯಾವಾಗ್ಲೂ ಎಷ್ಟಾಗಿರ್ಬೇಕು, 180 ಡಿಗ್ರೀಸೇ ಆಗಿರ್ಬೇಕು, ಕರೆಕ್ಟಾ? ಸೊ ಇದೇನಾಗುತ್ತೆ, ಈ ಆಂಗಲ್ ಅನ್ನ ನಾನೇನೋ ಒಂದು Y ಅಂತ ಅನ್ಕೊಂಡ್ರೆ 75 ಪ್ಲಸ್ Y ಶುಡ್ ಬಿ ಈಕ್ವಲ್ಸ್ ಟು 180 ಡಿಗ್ರೀಸ್, ಕರೆಕ್ಟಾ? ಸೊ Y ಎಷ್ಟಾಗುತ್ತೆ, 180 ಡಿಗ್ರಿ ಮೈನಸ್ 75 ಎಷ್ಟಾಯ್ತು, 105 ಆಯ್ತು, ಕರೆಕ್ಟಾ? ಸೊ ಇಲ್ಲಿ ಎಷ್ಟು ಸಿಕ್ತು ನನಗೆ, 105 ಸಿಕ್ತು. ಆದ್ರೆ ಈ ಇಂಟರ್ಸೆಕ್ಷನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಸೊ ಇಲ್ಲೂ ಕೂಡ ಇದು 75 ಆಯ್ತು, ಇಲ್ಲಿ ಇದೆಷ್ಟಾಯ್ತು, 105 ಆಯ್ತು, ಕರೆಕ್ಟಾ? ಸೊ ಇಲ್ಲಿ 105 ಸಿಗ್ತಾ ಇದೆ. ನಮ್ಗೆ ಬೇಕಾಗಿರೋದು ಯಾವುದು, ಆಂಗಲ್ ANE. ಓಕೆ, ಸೊ ನಾವು ಹೌ ವಿಲ್ ಯು ಫೈಂಡ್ ಆಂಗಲ್ ANE? ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗ್ತಾ ಇದೆ. ಯಾವ್ದ್ಯಾವ್ದು, ANEG, ಹೌದಾ? ANEG ಅನ್ನೋದು ಒಂದು, ಅಥವಾ ANOG. ಓಕೆ, ANOG ಅನ್ನೋದು ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗ್ತಾ ಇದೆ, ಸರಿನಾ? ಈಗ ಕ್ವಾಡ್ರಿಲ್ಯಾಟ್ರಲ್ ಟೋಟಲ್ ಆಂಗಲ್ ಎಷ್ಟಿರುತ್ತೆ ನಮ್ಗೇನ್ ಗೊತ್ತು, ಯಾವಾಗ್ಲೂ ಇದು 360 ಡಿಗ್ರೀಸೇ ಆಗಿರುತ್ತೆ, ಹೌದಾ? ಸೊ ಇಲ್ಲಿ ಜಸ್ಟ್ ನಾನು ಬರ್ಕೊಂಡ್ರೆ, I'll just clear this out. Yes, okay. Now one quadrilateral is getting formed. ಯಾವುದು, AGON. ಓಕೆ, ಸೊ ಇಲ್ಲಿ ನಾನು ಏನ್ ಬರಿಬಹುದು, ಆಂಗಲ್ A ಪ್ಲಸ್ ಆಂಗಲ್ G ಪ್ಲಸ್ ಯಾವ G, ಇಷ್ಟು EG. ಓಕೆ, ಸೊ ಇದನ್ನ G1 ಅಂತ ಬರ್ಕೊಂತೀನಿ. G1 ಪ್ಲಸ್ ಆಂಗಲ್ N ಪ್ಲಸ್ ಆಂಗಲ್ O ಯಾವಾಗ್ಲೂ ಎಷ್ಟಿರುತ್ತೆ, 360 ಡಿಗ್ರೀಸೇ ಇರುತ್ತೆ. ನಮಗೆ ಆಂಗಲ್ A ಗೊತ್ತು 90 ಡಿಗ್ರಿ, G1 ಈ ಕಡೆ ಸಿಕ್ಕಿದೆ 45. ಓಕೆ, N ಫೈಂಡ್ ಮಾಡ್ತಾ ಇದೀವಿ, N ಅನ್ನೋದೇ X ಅಲ್ಲಿ, O ಸಿಕ್ತು, ಕರೆಕ್ಟಾ? O ಅನ್ನೋದು ಎಷ್ಟು ಸಿಕ್ತು ನಮ್ಗೆ, 105 ಡಿಗ್ರಿ ಸಿಕ್ತು. ಇದೆಷ್ಟಾಯ್ತು, 360 ಡಿಗ್ರೀಸ್. ಓಕೆ, ಸೊ ಇದರಿಂದ ಫೈಂಡ್ ಮಾಡ್ಕೊಂಡ್ರೆ, ಓಕೆ, 1 by 1 ಫೈಂಡ್ ಮಾಡ್ಕೊಂಡ್ರೆ 90 ಪ್ಲಸ್ 45 135, 135 ಪ್ಲಸ್ 105. ಓಕೆ, ಸೊ ಆ ಕಡೆ ಹಾಕಿದ್ರೆ ಆಂಗಲ್ N ಅನ್ನೋದು ಎಷ್ಟಾಯ್ತು, ಈ ಕಡೆ 360 ಮೈನಸ್ ದಿಸ್ ಎಷ್ಟಾಗುತ್ತೆ, 120 ಡಿಗ್ರಿ ಆಗುತ್ತೆ. ಬಟ್ ಆಂಗಲ್ N ವಾಸ್ ನಥಿಂಗ್ ಬಟ್ ಯೋರ್ X ಓನ್ಲಿ. ಸೊ ಆಂಗಲ್ X ಎಷ್ಟಾಯ್ತು, 120 ಡಿಗ್ರಿ. ಯಾವ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ, ಆಪ್ಷನ್ ಡಿ. ಓಕೆ, ಓಕೆ, ಸೊ ಇಷ್ಟು ನಿಮ್ದು ಕ್ವಶನ್ಸ್ ಆಫ್ MCQ. ಎಸ್, ಥ್ಯಾಂಕ್ ಯು.